Hello, Namaskara. This is Ramesh for Idina. This is the stock market weekly report, April 7th to April 11th. So, now last week now close adaga actually it was 22,909 close agidvi. Of course, ಅದಕ್ಕೆ ಮುಂಚಿನ ವಾರ 23,519 ಇನ್ನ ಒಂದು ವಾರದಲ್ಲಿ ಆ್ಯಕ್ಚುಲಿ ವಿ ಹ್ಯಾಡ್ ಕಮ್ ಡೌನ್ ಟು 22,909 ಒಂದು 600 ಪಾಯಿಂಟ್ಸ್ ಅಲ್ಲಿ ಕಡಿಮೆ ಆಗಿತ್ತು. ನಿನ್ನೆ ಆ್ಯಕ್ಚುಲಿ ಈ ವಾರ ಶುರು ಆಗಿದ ತಕ್ಷಣ ದ ಫಸ್ಟ್ ಡೇ ಇಟ್ ಸೆಲ್ಫ್ ಇಟ್ ವಾಸ್ ಕಾಲ್ಡ್ ಆಸ್ ದ ಬ್ಲ್ಯಾಕ್ ಮಂಡೇ. ಸೊ ಅವತ್ತು ದ ರೀಸನ್ ಬೀಯಿಂಗ್ ಆ್ಯಕ್ಚುಲಿ ಎಲ್ಲರೂ ಗೊತ್ತಿರೋ ಥರನೇ ಟ್ರಂಪ್ ಟ್ಯಾರಿಫ್ ವಾಸ್ ಅನೌನ್ಸ್ಡ್ ಆ್ಯಂಡ್ ಅವರು ಸಿಕ್ಕಿದ್ದ ಕಂಟ್ರೀಸ್ ಎಲ್ಲ ಕಂಟ್ರೀಸ್ ಮೇಲೂ ಯಾವ ಕಂಟ್ರೀಸ್ ಹೆಸರಿರೋ ಕಂಟ್ರಿ, ಹೆಸರು ಇಲ್ದಿರೋ ಕಂಟ್ರಿ, ಜನ ಇರೋ ಕಂಟ್ರಿ, ಜನ ಇಲ್ದಿರೋ ಕಂಟ್ರಿ, ಅದು ಯಾವುದೋ ಒಂದು ಕಂಟ್ರಿ, ಆ ಕಂಟ್ರಿನಲ್ಲಿ ಜನಕ್ಕಿಂತ ಜಾಸ್ತಿ ಪೆಂಗ್ವಿನ್ಸ್ ಇದೆಯಂತೆ. ಸೊ ಆ ಕಂಟ್ರಿ ಮೇಲೂ ಟ್ಯಾರಿಫ್ ಹಾಕಿ, ಸೊ ಇಟ್ ವಾಸ್ ಆಲ್ ಕೈಂಡ್ಸ್ ಆಫ್ ಒಂದು 57 ಕಂಟ್ರೀಸ್ ಮೇಲೆ ಒಂದು ಲಿಸ್ಟ್ ಹಾಕಿ, ಒಂದು ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಮೆನು ಕಾರ್ಡ್, ಆ ಥರ ಒಂದು ಮೆನು ಕಾರ್ಡ್ ಮಾಡಿ ಇಟ್ ಹ್ಯಾಸ್ ಎಲ್ಲ ಕಂಟ್ರೀಸ್ಗೂ ಒಂದು ಇದು ಹಾಕಿದ್ರು. ಅದು ಬಂದ ತಕ್ಷಣ ಆ್ಯಕ್ಚುಲಿ ಅಕ್ರಾಸ್ ದ ಬೋರ್ಡ್, ಅಕ್ರಾಸ್ ದ ಜಿಯೋಗ್ರಫಿ, ಅಕ್ರಾಸ್ ದ ಬೂರ್ಸಸ್ ಎಲ್ಲ ಕಡೆನೂ ಬಿತ್ತು. ಎಲ್ಲ ಇನ್ಕ್ಲೂಡಿಂಗ್ ಅಮೆರಿಕನ್ ಸ್ಟಾಕ್ ಮಾರ್ಕೆಟ್, ಆಸ್ಟ್ರೇಲಿಯನ್ ಸ್ಟಾಕ್ ಮಾರ್ಕೆಟ್, ಚೈನಾ, ಜಪಾನ್, ಯುರೋಪಿಯನ್, ಫ್ರಾನ್ಸ್, ಜರ್ಮನಿ, ಲಂಡನ್, ಇಂಡಿಯಾ, ಎಲ್ಲ ಆಲ್ ದ ಸ್ಟಾಕ್ ಮಾರ್ಕೆಟ್ಸ್ ಗಾಟ್ ಮೇಜರ್ಲಿ ರಿಪ್ಡ್ ಆಫ್ on the Monday. It was called as a Black Monday. So naturally actually India also got majorly affected. So actually we started off with a gift nifty of about the gap down was 1200 points, 1150 to 1200 points gap down open ಆಯ್ತು ಅವತ್ತು. ಅದು ಆಮೇಲೆ ಎಲ್ಲಿಗೆ ಹೋಗಿ ಮುಗಿಯುತ್ತೋ ಏನಾಗುತ್ತೋ ಅಂದ್ಕೊಂಡು ಎಲ್ಲ ಹೆದರ್ಕೊಂತ ಇದಾಗಿದ್ದಾಗ ಮತ್ತು ಆಮೇಲೆ ಕೊನೆಗೆ ಒಂದು ಲಾಸ್ಟ್ ಹಾಫ್ ಆನ್ ಅವರ್ನಲ್ಲಿ DIS ಬಂದು ಐ ಥಿಂಕ್ ಮೇಜರ್ಲಿ LIC ಸ್ಪಾನ್ಸರ್ಡ್ ಎಲ್ಲ ಪರ್ಚೇಸಸ್ ಎಲ್ಲ ಆಗಿ, ಸೊ ಫೈನಲಿ ವಿ ಕ್ಲೋಸ್ಡ್ ಇಟ್ ಅರೌಂಡ್ 667 ಪಾಯಿಂಟ್ಸ್ ಡೌನ್ ಫ್ರಮ್ 22,909. ಸೊ ದಟ್ ವಾಸ್ ದ ಫಸ್ಟ್ ಬ್ಲ್ಯಾಕ್ ಮಂಡೇ. ಆ ಬ್ಲ್ಯಾಕ್ ಮಂಡೇನಲ್ಲಿ ಆ್ಯಕ್ಚುಲಿ ಇನ್ನೊಂದು ನಡೀತವತ್ತು. ಏನಾಯಿತು ಅಂತ ಹೇಳಿದ್ರೆ, ಒಂದು ಅರ್ಧ ಇದು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಸ್ ಇಟ್ ವಾಸ್ ಕ್ಲೋಸ್ ಆಯಿತು ಮತ್ತು ಆಮೇಲೆ ಅಮೆರಿಕನ್ ಮಾರ್ಕೆಟ್ ಶುರು ಆಯಿತು. ಅದು ಶುರು ಆಗ್ಬಿಟ್ಟು ಒಂದು ಹಾಫ್ ದ ಡೇ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ದೆರ್ ವಾಸ್ ಸಮ್ ನ್ಯೂಸ್ ದಟ್ ಆ್ಯಕ್ಚುಲಿ ಇದು ವೈಟ್ ಹೌಸ್ ಇಸ್ ಆ್ಯಕ್ಚುಲಿ ಥಿಂಕಿಂಗ್ ಅಬೌಟ್ 90-day ಪಾಸ್ ಆನ್ ದ ಟ್ಯಾರಿಫ್ಸ್ ಅಂತ ಹೇಳಿ. ದಟ್ ವಾಸ್ ದ ನ್ಯೂಸ್ ವಿಚ್ ಹ್ಯಾಡ್ ಕಮ್ ಔಟ್. ಅದು ಬಂದ ತಕ್ಷಣ ಇಮಿಡಿಯೇಟಾಗಿ S&P 500 ಆ್ಯಕ್ಚುಲಿ ಶಾರ್ಟ್ ಅಪ್ ಅಬೌಟ್ $2.5 to $3 trillion. Within about few minutes again actually it was confirmed that it is a fake news ಅಂತ ಗೊತ್ತಾದ ತಕ್ಷಣ ಮತ್ತೆ ಒಂದು $3 trillion ಬಿದ್ದು ಓವರಾಲ್ ಅವತ್ತಿನ ದಿನ ಆ್ಯಕ್ಚುಲಿ ಅಬೌಟ್ $7 trillion ಗಾಟ್ ವೈಪ್ಡ್ ಆಫ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಲೈಕ್ ಫೇಕ್ ನ್ಯೂಸ್. ಸೊ ಹೀಗಾಗಿ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ದೇರ್ ವರ್ ಸಮ್ ಆಫ್ ದ ಸೆನೇಟರ್ಸ್, US ಸೆನೇಟರ್ಸ್ ಆ್ಯಕ್ಚುಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಸೇಯಿಂಗ್ ದಟ್ ಆ್ಯಕ್ಚುಲಿ ಒಂದು ಇನ್ಸೈಡರ್ ಟ್ರೇಡಿಂಗ್ಗೆ ಒಂದು ಪ್ರೋಬ್ ಆಗಬೇಕು, ಬಿಕಾಸ್ ಇದು ಎಲ್ಲಿಂದನೋ ಇದು ಆ್ಯಕ್ಚುಲಿ ಲೀಕ್ ಆಗಿದೆ. ಸೊ ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಅವತ್ತಿನ ದಿನ, ಇಟ್ ವಾಸ್ ಕಾಲ್ಡ್ ಆಸ್ ಎ ಫೇಕ್ ನ್ಯೂಸ್. ಬಟ್ ಅದಾದಮೇಲೆ ವಿತಿನ್ 3 days ವೆನ್ ಇಟ್ ಬಿಕೇಮ್ ಎ ರಿಯಲ್ ನ್ಯೂಸ್ ಆಗಿದ ತಕ್ಷಣ, ವೆನ್ಸ್ಡೇ ಆಫ್ಟರ್ ದ ಇಂಡಿಯನ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ ಆದಮೇಲೆ ದಿಸ್ ಪರ್ಟಿಕ್ಯುಲರ್ ನ್ಯೂಸ್ ಕೇಮ್ ಟ್ರೂ. ಅದು ಬಂದ ತಕ್ಷಣ ಆ್ಯಕ್ಚುಲಿ ಇಮಿಡಿಯೇಟ್ಲಿ ದ ಸೆನೇಟರ್ಸ್ ಆ್ಯಕ್ಚುಲಿ ಸಮ್ ಆಫ್ ದ ಪೀಪಲ್ ಸೆಡ್ ದಟ್ ಇದು ರಿಯಲ್ ಇನ್ಫಾರ್ಮೇಷನ್ನೇ ಆ್ಯಕ್ಚುಲಿ ವೈಟ್ ಹೌಸ್ ಹ್ಯಾಡ್ ಆಲ್ರೆಡಿ ಹ್ಯಾಡ್ ದಿಸ್ ಪ್ಲ್ಯಾನ್. ಅದು ಲೀಕ್ ಆಗೋಗ್ಬಿಟ್ಟಿದೆ ಹೊರಗಡೆ. ಅದು ಲೀಕ್ ಆಗಿದ್ದರಿಂದ ಅವತ್ತಿನ ದಿನ ಹೆಂಗೋ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ರು. ಬಟ್ ಆದಮೇಲೆ ಹಿ ವಾಂಟೆಡ್ ಟು ಅದ್ರ ಬಗ್ಗೆ ಪ್ರೋಬ್ ಮಾಡಬೇಕು. ಯಾಕಂದರೆ ಅವತ್ತು ತುಂಬ ಜನ ಆ್ಯಕ್ಚುಲಿ ಪೀಪಲ್ ಲಾಸ್ಟ್ ಮನಿ ಹೆವಿಲಿ ಆ್ಯಂಡ್ ಆಸ್ ಎ ಸೆಡ್ ಅಬೌಟ್ $7 trillion ವಾಸ್ ದ ವಾಲಟಿಲಿಟಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಇನ್ S&P 500. ಸೊ ಹೀಗಾದರೆ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಎ ಗುಡ್ ಸೈನ್ ಫಾರ್ ದ ಇಕಾನಮಿ ಅಂತ ಹೇಳಿ, ನಾಟ್ ಗುಡ್ ಸೈನ್ ಫಾರ್ ದ ಸ್ಟಾಕ್ ಮಾರ್ಕೆಟ್ಸ್ ಅಂತ ಹೇಳಿ. ಸೊ ಪೀಪಲ್ ಹ್ಯಾವ್ ಟಾಕ್ಡ್ ಅಬೌಟ್ ಇಟ್. ಬಟ್ ಇನ್ ಎನಿ ಕೇಸ್ Trump actually, as I have been calling him as a Mohammed bin Tughlaq, so he says something, ಇವತ್ತಿನ ದಿನ ಏನೋ ಹೇಳಿ ಮತ್ತೆ ನಾಳೆ ದಿನ ಅದನ್ನು ಚೇಂಜ್ ಮಾಡಿ, ನಾಡಿದ್ದ ದಿನ ಮತ್ತೆ ಅದು ರಿವರ್ಸ್ ಆಗಿ, ದಿಸ್ ಇಸ್ ಕಂಟಿನ್ಯೂಸ್ಲಿ ಬೀನ್ ಹ್ಯಾಪನಿಂಗ್. ಸೊ ಇದು ಒಂದಲ್ಲ ಎರಡಲ್ಲ, ಇದು ರೆಗ್ಯುಲರ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಅಪಾರ್ಟ್ ಫ್ರಮ್ ದ ವರ್ಲ್ಡ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್, ಅಮೆರಿಕನ್ಸ್ ದೆಮ್ಸೆಲ್ಸ್ ಆ್ಯಕ್ಚುಲಿ ಅವ್ರಿಗೊಂದು ಸ್ವಲ್ಪ ಇವನ ಮೇಲೆ ಒಂದು ಇದು ಬಂದ್ಬಿಟ್ಟಿದೆ. ಸೊ ಇನಿಷಿಯಲಿ ಆ್ಯಕ್ಚುಲಿ in the first 80 days when he became the president on January 20th actually ಓತ್ ತಗೊಂಡು ಬಂದಾಗ, ಆವಾಗ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಎಲ್ಲ ಮಾಗ ಅಂತೆಲ್ಲ ಮಾತಾಡಿ ಎಲ್ಲ ನಾನು ವಾಪಸ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ತೊಗೊಂಡು ಬರ್ತೀನಿ, ಐ ವಾಂಟ್ ಟು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತೆಲ್ಲ ಹೇಳಿದಾಗ ಆ್ಯಕ್ಚುಲಿ ಆವಾಗ ದೆರ್ ವಾಸ್ ಓನ್ಲಿ 0.5% ಆಫ್ ದ ಸ್ಟಾಕ್ ಮಾರ್ಕೆಟ್ US ಹ್ಯಾಡ್ ಲಾಸ್ಟ್. ಇದು ಯಾವಾಗ ಇದು ಟ್ಯಾರಿಫ್ಸ್ ಅಂತೆಲ್ಲ ಅನೌನ್ಸ್ ಮಾಡಿ ಇದೆಲ್ಲ ಆಗಿ ರಿಯಲ್ಲಾಗಿ ಎಲ್ಲನೂ ಶುರು ಆಯಿತು, ಅದಾದಮೇಲೆ US has lost about close to around $12 to $13 trillion in the US markets, and that is equivalent to almost about 3 times the Indian GDP.
ಸೊ ನಾವು 75 ಇಯರ್ಸಿಂದ ನಾವು ಕ್ಯುಮ್ಯುಲೇಟಿವ್ GDP $4 trillion ಏನು ತೊಗೊಂಡು ಬಂದಿದ್ದೀವೋ ಅದರದ್ದು 3 times ಆ್ಯಕ್ಚುಲಿ ದೇ ಹ್ಯಾವ್ ಲಾಸ್ಟ್ ಇನ್ ಅಬೌಟ್ 3 months. ಸೊ ಫ್ರಮ್ January 20th ಇಂದ April 20th ಇನ್ನೂ ಆಗಿಲ್ಲ. ಅಷ್ಟು ಬೇಗ ಆ್ಯಕ್ಚುಲಿ 90 ಡೇಸಲ್ಲಿ ದೇ ಹ್ಯಾವ್ ಇಟ್ ಗಸ್ ಗಾಟ್ ವೈಪ್ಡ್ ಔಟ್. ಅಫ್ಕೋರ್ಸ್ ವೆನ್ಸ್ಡೇಗೆ ಮುಂಚೆ, ಯಾಕಂತ ಹೇಳಿದ್ರೆ ಇವಾಗ 90 ಡೇ ಪಾಸ್ ಅಂತ ಹೇಳೋದಕ್ಕಿಂತ ಮುಂಚೆ ಅಬೌಟ್ $13 trillion ವೈಪ್ಔಟ್ ಆಗಿತ್ತು. ಅದಾದಮೇಲೆ ಒಂದು ಸ್ವಲ್ಪ ಮೇಜರ್ ರಿಕವರೀಸ್ ಒಂದಾಗಿದೆ. ಸೊ ಈ ಥರ ಸ್ವಲ್ಪ ಫ್ಲಿಪ್ ಫ್ಲಾಪ್ಸ್ ಎಲ್ಲ ಆಗಿರೋದ್ರಿಂದ ನಮಗೂ ಏನಾಯಿತು ಅಂತ ಹೇಳಿದ್ರೆ ಅವತ್ತು ಆಫ್ಟರ್ ದ ಮಂಡೇ, ಬ್ಲ್ಯಾಕ್ ಮಂಡೇ, ದೆನ್ ಆ್ಯಕ್ಚುಲಿ ಟ್ಯೂಸ್ಡೇ ವಾಸ್ ಅ ಲಿಟಲ್ ಬಿಟ್ ಆಫ್ ಎ ಕನ್ಸಾಲಿಡೇಷನ್ ಅಂದರೆ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್ ಆ್ಯಂಡ್ ಅಬೌಟ್ 305 points ವಿ ರಿಕವರ್ಡ್. And then the Wednesday actually again it was a slight little fall, 127 points ಮಾತ್ರ ಬಂದ್ಬಿಟ್ಟು ಅವತ್ತು ವೆನ್ಸ್ಡೇ ಫಾಲ್ ಆಯಿತು. ಅದು ಫಾಲ್ ಆಗಿ ಅವತ್ತು ಆ್ಯಕ್ಚುಲಿ ವಿ ಹ್ಯಾಡ್ ಕ್ಲೋಸ್ಡ್ ಅಟ್ ಅರೌಂಡ್ 22,420. ಬಟ್ ವೆಡ್ನೆಸ್ಡೇ ಇಂಡಿಯನ್ ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ ಈ ನ್ಯೂಸ್ ಬಂದಿದ್ದು ದಟ್ 90 ಡೇ ಪಾಸ್ ಅಂತ ಹೇಳಿ. That news came and then the markets actually galloped like anything world over across this thing, Hong Kong, China, Japan. I mean, of course, not in the China per se. So Japan and then France, London, Germany, America. So everybody, ಎಲ್ಲ ಮಾರ್ಕೆಟ್ಸು ಚೆನ್ನಾಗಿದಾಯಿತು. ಓನ್ಲಿ ಪ್ರಾಬ್ಲಮ್ ಇಸ್ ದಟ್ ಆ್ಯಕ್ಚುಲಿ April 10th ನಾವು ನೆಕ್ಸ್ಟ್ ಡೇ ಮಹಾವೀರ್ ಜಯಂತಿ ಅಂತ ಹೇಳಿ ವಿ ವರ್ ಕ್ಲೋಸ್ಡ್. ಸೊ ವಿ ರಿಯಲಿ ಮಿಸ್ ದ ಬಸ್ ದಟ್ ಡೇ. ಸೊ ಅವತ್ತಿನ ದಿನ ವಿ ಕುಡ್ ಹ್ಯಾವ್ ಆಲ್ಸೋ ರ್ಯಾಲಿಡ್ ಹ್ಯುಮಾಂಗಸ್ಲಿ. ಆ್ಯಕ್ಚುಲಿ ಅವತ್ತಿನ ದಿನ ಅಕಸ್ಮಾತ್ ಏನಾದರೂ ಓಪನ್ ಆಗಿದ್ದರೆ ಪೀಪಲ್ ವೇರ್ ಈವನ್ ಟಾಕಿಂಗ್ ಅಬೌಟ್ ಎಕನಾಮಿಕ್ಸ್ ಆ್ಯಂಡ್ ಅನಲಿಸ್ಟ್. ಆ್ಯಕ್ಚುಲಿ ವಿ ಕುಡ್ ಹ್ಯಾವ್ ಈವನ್ ಟಚ್ಡ್ ಅರೌಂಡ್ 23,800 to 24,000 ಆಲ್ಸೋ. ದೇರ್ ಕುಡ್ ಹ್ಯಾವ್ ಬೀನ್ ಅ ಪಾಸಿಬಿಲಿಟಿ ಆನ್ ದಟ್ ಡೇ. ಬಟ್ ಅಫ್ಕೋರ್ಸ್ ದೇರ್ ಕುಡ್ ಹ್ಯಾವ್ ಬೀನ್ ಅ ಹ್ಯೂಜ್ ವೊಲಾಟಿಲಿಟಿ. ಬಟ್ ಆ ಥರ ಆಗ್ಲಿಕ್ಕೆ ಒಂದು ಮೇಜರ್ ಚಾನ್ಸ್ ಒಂದು ಇರ್ತಿತ್ತು. ವಿ ಮಿಸ್ ದಟ್ ಬಸ್. ಇವಾಗ ಇದು ಫ್ರಮ್ ದೇರ್ ಆನ್ವರ್ಡ್ಸ್ ಆ್ಯಕ್ಚುಲಿ ವೆನ್ ದೇ ಹ್ಯಾವ್ ನೌ ಅನೌನ್ಸ್ಡ್ ಎ 90 ಡೇ ಪಾಸ್. ಈ 90 ಡೇ ಪಾಸ್ ಅನೌನ್ಸ್ ಮಾಡಿದಾಗ ಯಾತಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಟ್ರಂಪ್ ಹ್ಯಾಸ್ ಗಿವನ್ ಅ ಡಿಫ್ರೆಂಟ್ ರೀಸನ್. ಏನಂದರೆ ಒಂದು 50+ ಕಂಟ್ರೀಸ್ ಎಲ್ಲರೂ ನಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ. ಅವರೆಲ್ಲ ನೆಗೋಷಿಯೇಷನ್ಸ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅವರೆಲ್ಲರೂ ನಾವು ನಮ್ಮ ಇಂಪೋರ್ಟ್ ಡ್ಯೂಟೀಸ್ ಎಲ್ಲ ಕಡಿಮೆ ಮಾಡ್ಕೋತೀವಿ, ಸೊ ನೀವು ನಿಮ್ಮದು ಇದು ಟ್ಯಾರಿಫ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಅವ್ರು ನೆಗೋಷಿಯೇಷನ್ ಟೇಬಲ್ಗೆ ಬರ್ತಾ ಇದ್ದಾರೆ. ಆದ್ದರಿಂದ ನಾನು ಐ ಆಮ್ ಗೋಯಿಂಗ್ ಇನ್ ಫಾರ್ ಎ 90 ಡೇ ಪಾಸ್. ಸೊ 90 ಡೇ ಪಾಸ್ ಅಂತ ಹೇಳಿದ್ರೆ 3 ತಿಂಗಳು ನಾನು ಐ ಆಮ್ ಗೋಯಿಂಗ್ ಟು ಪಾಸ್ ದಿಸ್. ಸೊ ಅಂದರೆ ಮೇ, ಜೂನ್, ಜುಲೈ. ಸೊ ಜುಲೈ 9 ತನಕ ದಿಸ್ ಇಸ್ ಎಂಟೈರ್ ಥಿಂಗ್ ಇಸ್ ಗೋಯಿಂಗ್ ಟು ಬಿ ಪಾಸ್ಡ್ ಆ್ಯಂಡ್ ಎಲ್ಲ ಇವ್ರ ಜೊತೆ ಕಂಟ್ರೀಸ್ ಪ್ರೀಮಿಯರ್ಸ್ ಜೊತೆ ಎಲ್ಲ ಮಾತಾಡಿ ಏನು ನಾವು ರಿಸಾಲ್ವ್ ಆಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ದಟ್ ಈಸ್ ವಾಟ್ ಹಿ ಹಸ್ ಟೋಲ್ಡ್. ಬಟ್ ದ ರಿಯಾಲಿಟಿ ಈಸ್ ಅಬ್ಸಲ್ಯೂಟ್ಲಿ ಡಿಫ್ರೆಂಟ್. ರಿಯಾಲಿಟಿ ಏನು ಅಂತ ಹೇಳಿದ್ರೆ ಇಟ್ ಈಸ್ ಬೇಸಿಕಲಿ ಅಲ್ಲಿ ಒಂದು ದೆರ್ ಆರ್ ಅಬೌಟ್ 5 ಡಿಫ್ರೆಂಟ್ ರೀಸನ್ಸ್ ಇನ್ ಇದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಆ್ಯಕ್ಚುಲಿ ದೆರ್ ವರ್ ಲಾಡ್ ಆಫ್ ಪೀಪಲ್ ಎಲ್ಲ ರೋಡಿಗೆ ಬಂದು ಅವ್ರ US ಸಿಟಿಸನ್ಸ್ ಎಲ್ಲ ರೋಡಲ್ಲಿ ಬಂದು ಅವರೆಲ್ಲರೂ ಹ್ಯಾಂಡ್ಸ್ ಆಫ್. ಸೊ ದೇ ಹ್ಯಾವ್ ಅವರು ಟ್ರಂಪ್ಗೆ ಪ್ಲೀಸ್ ಕೀಪ್ ಯುವರ್ ಹ್ಯಾಂಡ್ಸ್ ಅವೇ ಆಫ್ ಫ್ರಮ್ ದ US ಎಕಾನಮಿ, ಫ್ರಮ್ ದ US ಟ್ರೇಡ್ ಆ್ಯಂಡ್ ಎಲ್ಲನೂ, ಬಿಕಾಸ್ ಯು ಆರ್ ಆ್ಯಕ್ಚುಲಿ ಕ್ರಿಯೇಟಿಂಗ್ ಮೋರ್ ಆಫ್ ಎ ಮೇಹೆಮ್ ದ್ಯಾನ್ ಹೆಲ್ಪಿಂಗ್ ದ US ಅಂತ ಹೇಳಿ ಇದು ಮಾಡಿದ್ದಾರೆ. ಅದಕ್ಕೇನಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಅವ್ರು ಏನಕ್ಕೆ ಅಂತ ಹೇಳಿದ್ರೆ ಇದು ಒನ್ ಆಫ್ ದ ಕೈಂಡ್ ಆಫ್ ದಿಸ್ ಥಿಂಗ್ ಡೋಜ್ ಅಂತ ಒಂದು ಇವರು ಶುರು ಮಾಡಿದಾರಲ್ಲ, ದಟ್ ಇಸ್ ಅ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅಂತ ಒಂದು ಶುರು ಮಾಡಿ ಅದರಲ್ಲಿ ಇಲಾನ್ ಮಸ್ಕ್ ವಾಸ್ ಮೇಡ್ ದ ಚೀಫ್ ಆಫ್ ದ್ಯಾಟ್. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಅಲ್ಲಿ ದೇ ಸೆಡ್ ದಟ್ ಸೊ ಟ್ರಂಪ್ ಅಂಡ್ ಇವರೆಲ್ಲ ದೇ ಹ್ಯಾವ್ ಎ ಫೀಲಿಂಗ್ ಸೋಷಿಯಲ್ ಸೆಕ್ಯೂರಿಟಿ ಕೈಂಡ್ ಆಫ್ ಪ್ರೋಗ್ರಾಮ್. ಸೊ ವೇರ್ ಅಬೌಟ್ ಚೆಕ್ಸ್ ಆರ್ ರಿಟರ್ನ್ ಫಾರ್ ಅಬೌಟ್ 70 ಮಿಲಿಯನ್ US ಸಿಟಿಸನ್ಸ್ಗೆ ಎವ್ರಿ ಮಂತ್. ಆ್ಯಕ್ಚುಲಿ ದೇ ರೈಟ್ ದ ಸೋಷಿಯಲ್ ಸೆಕ್ಯೂರಿಟಿ ಚೆಕ್ಸ್. ಆಮೇಲೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅ ಮೆಡಿಕಲ್ ಏಡ್ ಪ್ರೋಗ್ರಾಮ್. ಸೊ ಅದು ಅಂದರೆ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಫಾರ್ ಅಬೌಟ್ 80 ಮಿಲಿಯನ್ US ಸಿಟಿಸನ್ಸ್ಗೆ ದೇ ಹ್ಯಾವ್ ದಿಸ್ ಹೆಲ್ತ್ ಕೇರ್ ಇನ್ಶೂರೆನ್ಸ್. ಸೊ ಇದರಲ್ಲೆಲ್ಲ ತುಂಬ ಫ್ರಾಡ್ಸ್ ನಡೀತಾ ಇದೆ. ಅದಕ್ಕೋಸ್ಕರ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅದನ್ನೆಲ್ಲ ಫ್ರೀಸ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡ್ತೀವಿ ಅಂತೇನೋ ಆ ಥರ ಏನೋ ಒಂದು ಕನ್ಫ್ಯೂಷನ್ ಒಂದು ಇದ್ದಿದ್ದರಿಂದ ಎಲ್ಲ US ಸಿಟಿಸನ್ಸು ರೋಡಿಗೆ ಬಂದ್ಬಿಟ್ಟು ಅವರೆಲ್ಲ ಹ್ಯಾಂಡ್ಸ್ ಆಫ್ ಫ್ರಮ್ ದಿಸ್ ಥಿಂಗ್ ಟ್ರಂಪ್ ಅಂತ ಹೇಳಿ they had started making all this kind of morchas and all these things. So that was the first one. And second one, in any case actually tariffs ಎಲ್ಲ ಅನೌನ್ಸ್ ಆದಾಗ and then ಅವ್ರಿಗೆ ಗೊತ್ತಿರಲಿಲ್ಲ ಫಸ್ಟ್ ಆ್ಯಕ್ಚುಲಿ ಇದು ಎಷ್ಟು ಮಟ್ಟಿಗೆ ಇದೆಲ್ಲ ಟ್ಯಾರಿಫ್ ಎಲ್ಲ ಇವರು ಹೆಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇವರು ಲೆಫ್ಟ್ ಆ್ಯಂಡ್ ರೈಟ್ ಎಲ್ಲರ ಮೇಲೂ ಹಾಕಿ ಎಲ್ಲ ಇದು ಮಾಡಿ ಆಮೇಲೆ ಯುರೋಪಿಯನ್ ಯೂನಿಯನ್ ಆಲ್ಸೋ ವೆಂಟ್ ಫಾರ್ ಅ ರಿಟಾಲಿಯೇಟರಿ ಟ್ಯಾರಿಫ್. ಆಮೇಲೆ ಚೈನಾ ಆಲ್ರೆಡಿ ಹ್ಯಾಸ್ ಅನೌನ್ಸ್ ಎ ರಿಟಾಲಿಯೇಟರಿ ಟ್ಯಾರಿಫ್ ಆ್ಯಂಡ್ ದೆನ್ ಕೆನಡಾ ಇಸ್ ಆಲ್ಸೋ ಅನೌನ್ಸಿಂಗ್ ಎ ರಿಟಾಲಿಯೇಟರಿ ಟ್ಯಾರಿಫ್. ಸೊ ಹೀಗೆಲ್ಲ ಆಗಿ ಇದೊಂದು ಹ್ಯೂಜ್ ಟ್ರೇಡ್ ವಾರ್ ಎಲ್ಲ ಇದಾಗ್ತಿದ್ದಂಗೆ ಆಮೇಲೆ US ಸಿಟಿಸನ್ಸ್ಗೆ ಆಲ್ಸೋ ದೇ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಈ ಥರ ಟ್ಯಾರಿಫ್ಸ್ ಎಲ್ಲ ಅನೌನ್ಸ್ ಮಾಡಿದಾಗ ಫಸ್ಟ್ ಅಫೆಕ್ಟ್ ಆಗೋದು
US ಸಿಟಿಸನ್ಸೇನೆ. ಯಾಕಂತ ಹೇಳಿದ್ರೆ ಎಲ್ಲ ಪ್ರಾಡಕ್ಟ್ಸ್ ಅವ್ರು ಏನು ತೊಗೋತಿದ್ದಾರೋ ಇವತ್ತು, ಬಿಕಾಸ್ 50%ಗಿಂತ ಜಾಸ್ತಿ ಪ್ರಾಡಕ್ಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ US ಮಾರ್ಕೆಟ್ಸ್ ಎಲ್ಲ ಹೊರಗಡೆಯಿಂದ ಬರೋ ಫಾರಿನ್ ಐಟಮ್ಸ್. ಇಟ್ಸ್ ಆಲ್ ಇಂಪೋರ್ಟೆಡ್ ಐಟಮ್ಸ್. ಇಟ್ ಕಮ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸೊ ಮಿಕ್ಕಿದ 50% ಮಾತ್ರನೇ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ಎಷ್ಟೊಂದು ಇದರಲ್ಲೆಲ್ಲ ಈಗ ಆ್ಯಕ್ಚುಲಿ ಗಾರ್ಮೆಂಟ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂತ ತೊಗೊಂಡ್ರೆ 97% ಆಫ್ ದ ಆಲ್ ದ ಥಿಂಗ್ಸ್ ಇಟ್ ಕಮ್ಸ್ ಫ್ರಮ್ ಇಟ್ ಇಸ್ ಆಲ್ ಇಂಪೋರ್ಟೆಡ್ ಐಟಮ್ಸ್. ಸೊ ಹಾಗಾಗಿ ಇದು ಎಲ್ಲನೂ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎಕ್ಸ್ಪೆನ್ಸಿವ್ ಅಂತ ಅವ್ರಿಗೆ ಅರ್ಥ ಆಗ್ಬಿಡ್ತು. ಆಮೇಲೆ ದೆನ್ US ಸ್ಟಾರ್ಟಪ್ಸ್, US ಮಾರ್ಕೆಟ್ಸ್ ಕ್ರ್ಯಾಶ್ ಆದಾಗ, ಇದು ಎಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ಸ್ ಕ್ರ್ಯಾಶ್ ಆದಾಗ ಅವಾಗ ಏನಾಯಿತು ಅಂದರೆ ಐ ಪಿ ಒ ಮಾರ್ಕೆಟ್ಸ್ ಆಲ್ಸೋ ಒಂದು ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ಆ್ಯಕ್ಚುಲಿ ದೇ ಸ್ಟಾರ್ಟೆಡ್ ಬಿಕಮಿಂಗ್ ಲಿಟಲ್ ಕಾಶಿಯಸ್, ಬಿಕಾಸ್ ಇದು ಇವಾಗಿನ ಪರಿಸ್ಥಿತಿನಲ್ಲಿ ಲೆಟ್ ಅಸ್ ನಾಟ್ ಇನ್ವೆಸ್ಟ್ ಇನ್ ಎನಿ ಆಫ್ ದೀಸ್ ಥಿಂಗ್ಸ್ ಅಂತ ಹೇಳಿ ಅದಕ್ಕೋಸ್ಕರ ಐ ಪಿ ಒ ಮಾರ್ಕೆಟ್ಸು ಎವ್ರಿಥಿಂಗ್ ಸ್ಟಾರ್ಟೆಡ್ ಬಿಕಮಿಂಗ್ ಸ್ಲೋ. ಆಮೇಲೆ ತುಂಬ ಜನ ಇವಾಗೆಲ್ಲ ವಾರನ್ ಬಫೆಟ್ ಥರ ಎಲ್ಲ ದೊಡ್ಡ ದೊಡ್ಡ ಬಿಲಿಯನರ್ಸ್ ಆ್ಯಂಡ್ ಬಿಗ್ ಸ್ಟಾಕ್ ಇನ್ವೆಸ್ಟರ್ಸ್ ಆ್ಯಂಡ್ ಇವರು ಅವರೆಲ್ಲರನ್ನು ದೇ ಸ್ಟಾರ್ಟೆಡ್ ಟೇಕಿಂಗ್ ಮನಿ ಆಫ್ ದ ಟೇಬಲ್. ಸೊ ಎಲ್ಲನೂ ಸ್ಟಾಕ್ಸ್ ಎಲ್ಲ ಮಾರಿ ಅವರೆಲ್ಲ ಕ್ಯಾಶಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ. ಸೊ ನಿಂಗೆ ಅದಕ್ಕೋಸ್ಕರ ಇದು ಹೆಂಗಿದ್ರು ಕೆಳಗೆ ಬೀಳುತ್ತೆ ಅಂತ ಆಲ್ ದಿಸ್ ಥಿಂಗ್ಸ್. ಸೊ ಇದೆಲ್ಲನೂ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಾಯಿತು ಅಂತ ಹೇಳಿದ್ರೆ ದಿ ಟ್ರೆಷರಿ ಬಾಂಡ್ ಕೊಲ್ಯಾಪ್ಸ್. ಟ್ರೆಷರಿ ಬಾಂಡ್ ಕೊಲ್ಯಾಪ್ಸ್ ಇಸ್ ಸಮಥಿಂಗ್ ದಟ್ ಆ್ಯಕ್ಚುಲಿ ವಿಚ್ ಕ್ರಿಯೇಟೆಡ್ ಎ ಬಿಗ್ ದಿಸ್ ಥಿಂಗ್. ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ಇನ್ನೊಂದು ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೈನ್ ಅ ಲಿಟಲ್ ಬಿಟ್ ಅಬೌಟ್ ಅವತ್ತು ಇದು 90 days ಪಾಸ್ ಆದಾಗ US ಸ್ಟಾಕ್ ಮಾರ್ಕೆಟ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತು ಏನು ಮಾಡ್ತು ಅಂತ ಅದನ್ನೊಂದು ಹೇಳ್ಕೊಂಡು ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಟ್ರೆಷರಿ ಬಾಂಡ್ ಸ್ಟೋರಿ. ಸೊ ಬೇಸಿಕಲಿ ಅವತ್ತು ವೆಡ್ನೆಸ್ಡೇ ವೆನ್ ದ US ಮಾರ್ಕೆಟ್ಸಲ್ಲಿ ಇಫ್ ಯು ರಿಯಲಿ ಲುಕ್ ಅಟ್ ಇಟ್, S&P 500 ಆ್ಯಕ್ಚುಲಿ ವೆಂಟ್ ಅಪ್ ಅಬೌಟ್ 9.5%. ಸೊ ದ್ಯಾಟ್ has been unprecedented. ಒಂದು ಸಿಂಗಲ್ ಸೆಷನ್ನಲ್ಲಿ 2008-2009 ಆ್ಯಕ್ಚುಲಿ ದ್ಯಾಟ್ ವಾಸ್ ದ ಸಬ್ಪ್ರೈಮ್ ಕ್ರೈಸಿಸ್ ಆದಮೇಲೆ ದಿಸ್ ವಾಸ್ ದ ಫಸ್ಟ್ ಟೈಮ್ ದಟ್ ಆ್ಯಕ್ಚುಲಿ S&P 500 ವೆಂಟ್ ಅಪ್ 9.5%. ಆ್ಯಂಡ್ ಆಮೇಲೆ NASDAQ ವೆಂಟ್ ಅಪ್ ಅರೌಂಡ್ 12.2% ಆನ್ ದಟ್ ವೆನ್ಸ್ಡೇ. That again actually was the biggest single session in the last 25 years. And Dow Jones, it went up by 2,900 points. This is the first time ever in the history of Dow Jones this has happened. So ishtella actually when they started recovering, andre iವರು US markets itself actually ಅವರೊಂದು ಕ್ಲಿಯರ್ ಇಂಡಿಕೇಶನ್ ಒಂದು ಕೊಡ್ತಿದ್ದಾರೆ, ಟ್ರಂಪ್ ನೀನು ಮಾಡ್ತಿರೋದು ಸರಿ ಇಲ್ಲ, ನಮಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ನೀನು ಮಾಡ್ತಿರೋದು, ಸೊ ಅದಕ್ಕೋಸ್ಕರ ನೀನು ಪಾಸ್ ಮಾಡಿದ್ರೆ ನಮಗೆಲ್ಲರಿಗೂ ವಿ ಆರ್ ವೆರಿ ಹ್ಯಾಪಿ ಅಂತ ಒಂದು ದೇ ಆರ್ ಗಿವಿಂಗ್ ಎ ಕೈಂಡ್ ಆಫ್ ಎ ಮೆಸೇಜ್ ಅಕ್ರಾಸ್. ಅದಾದಮೇಲೆ ಅಫ್ಕೋರ್ಸ್ ಆನ್ ದ ಥರ್ಸ್ಡೇ ಆ್ಯಕ್ಚುಲಿ ಒಂದು ಸ್ವಲ್ಪ ಇಷ್ಟೆಲ್ಲ ಒಂದು ರ್ಯಾಲಿ ಹೊಡೆದಾಗ ಒಂದು ಸ್ವಲ್ಪ ಅದು ಇದಾಗಬೇಕಲ್ಲ, ಒಂದು ಸ್ವಲ್ಪ ಇಟ್ ಹ್ಯಾಸ್ ಟು ದ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಮಾಡ್ಕೋತಾರೆ. ಸೊ ಹಾಗಾಗಿ ಆ್ಯಕ್ಚುಲಿ S&P 500 ಕೇಮ್ ಡೌನ್ ಬೈ ಅಬೌಟ್ 5.2%. Dow Jones also came down by about 1,800%, ಅಂದರೆ 4.4% it came down. And then NASDAQ also came down by about 6.1%. And ಇವಾಗ ಒಂದು ಸ್ವಲ್ಪ ಡಿಸೆಂಟ್ ಇದರಲ್ಲಿ ಇದೆ, ಬಿಕಾಸ್ ಇನ್ ಎನಿ ಕೇಸ್ ಆ್ಯಕ್ಚುಲಿ ಬುಲ್ ಮಾರ್ಕೆಟ್ ಅಂದರೆ ಹಿಂಗೆ ಆಗೋದು, ಬಿಕಾಸ್ ಆ್ಯಕ್ಚುಲಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ, ಸ್ವಲ್ಪ ಕನ್ಸಾಲಿಡೇಷನ್ ಆಗುತ್ತೆ, ಮತ್ತೆ ಮುಂದಕ್ಕೆ ಹೋಗುತ್ತೆ, ಕನ್ಸಾಲಿಡೇಷನ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಇದರಲ್ಲಿ ಆ್ಯಕ್ಚುಲಿ ನಾನು ಇದರಲ್ಲಿ ಹೇಳಿದ್ದೆ ಒಂದು ಮೆಗ್ನಿಫಿಸೆಂಟ್ 7 ಅಂತ ಹೇಳಿ. ಸೊ ದೆರ್ ಆರ್ ಅಬೌಟ್ 7 ಹ್ಯೂಜ್ ಕಂಪನೀಸ್ ಇನ್ ಅಮೇರಿಕಾ. ಅವರು ಈ ಪರ್ಟಿಕ್ಯುಲರ್ ಆನ್ ವೆನ್ಸ್ಡೇ ಅಲೋನ್, this Magnificent 7 company, they actually went up by about $1.5 trillion. ಎಷ್ಟು ದೊಡ್ಡ ಒಂದು ಇದಾಗಿದೆ ನೋಡಿ. ಅದರಲ್ಲಿ ಒನ್ ಪರ್ಟಿಕ್ಯುಲರ್ ಕಂಪನಿ NVIDIA, ಓಕೆ, ಅವರು ಆ್ಯಕ್ಚುಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದೇ ವೆಂಟ್ ಅಪ್ ಬೈ ಅಬೌಟ್ $440 billion. ಇದು $440 billion ಅಂತ ಒಂದು ನಂಬರ್ ಒಂದು ಹೇಳಿದಾಗ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ರೆಫರೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ BSE, that is only about $454 billion. ಅಂದರೆ ನಮ್ಮ ಎಂಟೈರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಎಲ್ಲ ಸೇರಿ $454 billion ಇದೆ. NVIDIA ಒಂದೇ ದಿವಸದಲ್ಲಿ ವೆಡ್ನೆಸ್ಡೇ ಇಟ್ ವೆಂಟ್ ಅಪ್ ಬೈ ಅಬೌಟ್ $440 billion. ಸೊ ಅಷ್ಟು ಒಂದು ಇಂಪ್ಯಾಕ್ಟ್ ಒಂದು ಕೊಡ್ತು, ಅಷ್ಟು ಒಂದು ಇಂಪ್ಯಾಕ್ಟ್ ಒಂದು ಕೊಟ್ಟಿದೆ 90 day ಪಾಸ್ ಮಾಡಿದ ತಕ್ಷಣ. ಅಂದರೆ ಕೈಂಡ್ ಆಫ್ ಲೈಕ್ ಕಂಪನೀಸ್ ಆ್ಯಂಡ್ ಎಲ್ಲ ಇವರು ದೇ ಹ್ಯಾವ್ ರಿಯಾಕ್ಟೆಡ್ ಸಚ್ ಕೈಂಡ್ ಆಫ್ ಲೈಕ್ ಒಂದು ಮೆಸೇಜ್ ಒಂದು ಪಾಸ್ ಮಾಡಿದ್ದಾರೆ ದಟ್ ವಿ ಡೋಂಟ್ ಲೈಕ್ ದಿಸ್ ಟ್ಯಾರಿಫ್ಸ್ ಆ್ಯಂಡ್ ವಿ ಡೋಂಟ್ ಲೈಕ್ ವಾಟ್ ಎವರ್ ಯು ಆರ್ ಡೂಯಿಂಗ್ ವಿತ್ ದ ಕಂಟ್ರಿ ಅಂತ ಹೇಳಿ. ಇವಾಗ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಸ್ಟೋರಿ ಆಫ್ ಇದು ಯಾತಕ್ಕೆ ಆ್ಯಕ್ಚುಲಿ ಐ ವಾಸ್ ಟಾಕಿಂಗ್ ಅಬೌಟ್ ದ ರೀಸನ್ಸ್ ವೈ ದ 90 day ಪಾಸ್ ಆಯಿತು. ಅದರಲ್ಲಿ ಒನ್ ಆಫ್ ದ ಮೇನ್ ರೀಸನ್ ಇಸ್ ದ ಟ್ರೆಷರಿ ಬಾಂಡ್ ಕೊಲ್ಯಾಪ್ಸ್ ಅಂತ ಹೇಳಿ. ಸೊ ದ ಟ್ರೆಷರಿ ಬಾಂಡ್ ಕೊಲ್ಯಾಪ್ಸ್ ಅಂತ ಹೇಳಿದ್ರೆ ಇದು ಬೇಸಿಕಲಿ ಇದೇನಾಗುತ್ತೆ, ಇವ್ರದ್ದು 100 day 10-year ಟ್ರೆಷರಿ ಬಾಂಡ್ ಆ್ಯಂಡ್ ದೆನ್ 30-year ಟ್ರೆಷರಿ ಬಾಂಡ್ ಆ್ಯಂಡ್
ಎಲ್ಲ ಲಾಂಗ್ ಟರ್ಮ್ ಬಾಂಡ್ಸ್ ಆ್ಯಂಡ್ ಶಾರ್ಟ್ ಟರ್ಮ್ ಬಾಂಡ್ಸ್ ಆ್ಯಂಡ್ ಮೀಡಿಯಮ್ ಟರ್ಮ್ ಬಾಂಡ್ಸ್ ಅಂತ ಎಷ್ಟೊಂದೆಲ್ಲ ಅವರು ಅಮೆರಿಕಾ ದೇ ಕೀಪ್ ಕ್ರಿಯೇಟ್. ಸೊ ದೀಸ್ ಆರ್ ಆಲ್ ದ ಸೆಕ್ಯೂರಿಟೀಸ್ ವಿಚ್ ಆ್ಯಕ್ಚುಲಿ ವೆನೆವರ್ ಅಮೆರಿಕಾ ನೀಡ್ಸ್ ಮನಿ, ಅವ್ರಿಗೆ ದುಡ್ಡು ಬೇಕಾದಾಗ ಅವ್ರು ಏನು ಮಾಡ್ತಾರೆ, ಒಂದು ಬಾಂಡ್ ಅಂತ ಒಂದು ಮಾಡಿಬಿಟ್ಟು ಅದನ್ನ ಎಲ್ಲ ಕಂಟ್ರೀಸು ಮಾಡ್ತಾರೆ. ಇಂಡಿಯಾನೂ ಮಾಡ್ತಾರೆ, ಜಪಾನು ಮಾಡ್ತಾರೆ, ಚೈನಾನೂ ಮಾಡ್ತಾರೆ. ಸೊ ಅಮೆರಿಕಾನು ನೋಡಿ ಆ ಥರ ಒಂದು ಬಾಂಡ್ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಯಾರಾದರೂ ಒಬ್ಬರು ತೊಗೋತಾರೆ. ಸೊ ಇದರ್ ಆ್ಯಕ್ಚುಲಿ ಇಂಟರ್ನಲ್ ಅವ್ರ ಕಂಟ್ರಿ ಒಳಗಡೆಯಿಂದನೇ ಯಾರಾದರೂ ತೊಗೋಬೋದು, ಅಥವಾ ಕಂಟ್ರಿ ಹೊರಗಡೆಯಿಂದ ಯಾರಾದರೂ ತೊಗೋತಾರೆ. ಸೊ ನಿಂಗೆ ಟೋಟಲ್ ಅದನ್ನೆಲ್ಲ ಆ್ಯಕ್ಚುಲಿ ಒಂದು ಡೆಟ್ ಅಂತ, ನ್ಯಾಷನಲ್ ಡೆಟ್ ಅಂತ ಕನ್ಸಿಡರ್ ಆಗುತ್ತದೆ. ಸೊ ಇವ್ರದ್ದು ಸೊ US ದ ನ್ಯಾಷನಲ್ ಡೆಟ್ ಇಸ್ ಅಬೌಟ್ $36 trillion, ಹ್ಯೂಜ್ ಡೆಟ್. So that is because the US GDP itself is only about $30 trillion. So 123% of the GDP ಅವ್ರದ್ದು ಡೆಟ್ ಇದೆ, $36 trillion. ಆ $36 trillion ಅಲ್ಲಿ $28 trillion ಆ್ಯಕ್ಚುಲಿ ಇಸ್ ಹೆಲ್ಡ್ ವಿತಿನ್ ದ ಕಂಟ್ರಿ. ಅಮೆರಿಕನ್ಸ್ ಇವರೇನೆ ಅಲ್ಲಿರೋರು ದೊಡ್ಡ ದೊಡ್ಡ ಇವರು ಇನ್ವೆಸ್ಟರ್ಸು ಮತ್ತು ಇವರು ಎಲ್ಲರೂ ಅವರೇ ಕೊಂಡ್ಕೊಂಡಿರೋದು ಅದೆಲ್ಲನೂ. ಅದು ಬಿಟ್ಟರೆ ಒಂದು $7.5 to $7.8 trillion ಆ್ಯಕ್ಚುಲಿ ಹೊರಗಡೆ ಕಂಟ್ರೀಸ್ ಹ್ಯಾವ್ ಪರ್ಚೇಸ್ಡ್. ಸೊ ನಿಂಗೆ ಅದರಲ್ಲಿ ದ ಬಿಗ್ ದಿಸ್ ಥಿಂಗ್ ಇಸ್ ಅಬೌಟ್ $1.5 trillion ಬೈ ಜಪಾನ್ ಆ್ಯಂಡ್ ಅಬೌಟ್ $780 billion ಬೈ ಚೈನಾ. And ಆಮೇಲೆ other countries are also there actually who have purchased, and India also has got some huge securities, bonds that they have purchased. ಇದು ಎವ್ರಿ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಆ ಬಾಂಡ್ಸ್ ಅನೌನ್ಸ್ ಮಾಡಿದಾಗ ಅದಕ್ಕೆಲ್ಲದಕ್ಕೂ ಒಂದು ಇಂಟ್ರೆಸ್ಟ್ ಪೇಮೆಂಟ್ಸ್ ಅಂತ ಒಂದಿರುತ್ತಲ್ವಾ. ಆ ಬಾಂಡ್ಸ್ ಎಲ್ಲ ಇವಾಗ ಏನಾಗುತ್ತೆ, ಇನ್ಫ್ಲೇಷನ್ ಆಗುತ್ತೆ. ಇವಾಗ ದೇರ್ ಇಸ್ ಗೋಯಿಂಗ್ ಟು ಬಿ ಇವಾಗಿಂದ ಇದರಲ್ಲಿ ಬಿಕಾಸ್ ಆಫ್ ಟ್ಯಾರಿಫ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಇನ್ಫ್ಲೇಷನ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಪ್ರೈಸ್ ರೈಸ್. ಸೊ ಎಲ್ಲ ಕಮಾಡಿಟೀಸು ಪ್ರೈಸ್ ಇನ್ಕ್ರೀಸ್ ಆಗಿ ಶುರು ಆಗಿಬಿಡುತ್ತೆ. ದೇರ್ ವಿಲ್ ಬಿ ಎ ಹ್ಯೂಜ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಆದಾಗ ಇನ್ಫ್ಲೇಷನ್ನ ಹೆಂಗೆ ಕಂಟ್ರೋಲ್ ಮಾಡೋದು? ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ ಈಸಿ ಮನಿ ಅವೈಲಬಿಲಿಟಿ ಇನ್ ದ ಸಿಸ್ಟಮ್ ಇರಬಾರ್ದು. ಸೊ ಅಂದರೆ ಮನಿ ಹ್ಯಾಸ್ ಟು ಬಿ ಟೇಕನ್ ಅವೇ ಫ್ರಮ್ ದ ಸಿಸ್ಟಮ್. ಅದು ಮಾಡಿದಾಗ ಒಂದು ಸ್ವಲ್ಪ ಆವಾಗ ಮನಿ ಅವೈಲಬಿಲಿಟಿ ಕಡಿಮೆ ಆದಾಗ ಪೀಪಲ್ ವಿಲ್ ಸ್ಪೆಂಡ್ ಲೆಸ್ ಆನ್ ದಿಸ್ ಥಿಂಗ್. ಸೊ ಆವಾಗ ಇನ್ಫ್ಲೇಷನ್ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ. ಬಟ್ ಆಬ್ವಿಯಸ್ಲಿ ಅಫ್ಕೋರ್ಸ್ ಹಂಗೆ ಮಾಡೋಕ್ಕೆ ಹೋದಾಗ ಡಿಮ್ಯಾಂಡ್ ಒಂದು ಸ್ವಲ್ಪ ಕಡಿಮೆ ಆಗೋಗ್ಬಿಡುತ್ತೆ. ಬಟ್ ಅದು ಮಾಡ್ಬೇಕಾದ್ರೆ ಎವ್ರಿ ಟೈಮ್ ಇವ್ರು ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡೋದು ಎರಡು ರೀಸನ್ಗೆ. ಒಂದು ಏನಂತ ಹೇಳಿದ್ರೆ ಇವ್ರಿಗೆ ಎಲ್ಲ ಸಿಟಿಸನ್ಸ್ಗೆ ಎಲ್ಲನೂ ನೀವು ಆ್ಯಕ್ಚುಲಿ ದುಡ್ಡನ್ನು ಸೇವ್ ಮಾಡಿ, ಯು ಆ್ಯಕ್ಚುಲಿ ಇನ್ವೆಸ್ಟ್ ಮನಿ ಇನ್ ದ ಬ್ಯಾಂಕ್ಸ್ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಇಂಟ್ರೆಸ್ಟ್ ರೇಟ್ಸ್ ನಾವು ಇನ್ಕ್ರೀಸ್ ಮಾಡಿದ್ದೀವಲ್ಲ, ವಿ ಆರ್ ಅಟ್ರಾಕ್ಟಿಂಗ್ ಯು ಟು ದಿಸ್ ಥಿಂಗ್ ಅಂತ ಹೇಳಿ. ಅದೇ ಥರನೇ ಸೆಕ್ಯೂರಿಟೀಸ್ ಆಲ್ಸೋ ದೇ ವಿಲ್ ಕ್ರಿಯೇಟ್ ಬಾಂಡ್ಸ್. ಆ ಬಾಂಡ್ಸ್ ತೊಗೋತಾರೆ. ಅವಾಗ ಏನಾಗುತ್ತೆ, ಇಂಟ್ರೆಸ್ಟ್ ರೇಟ್ಸ್ ಹೈಕ್ ಆದಾಗ ಇವಾಗ ಹೊಸ ಬಾಂಡ್ಸ್, ಹಳೆ ಬಾಂಡ್ಸ್ ಆ್ಯಕ್ಚುಲಿ ಒಂದು ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ಗೆ ಕೊಟ್ಟಿರ್ತಾರೆ. ಹೊಸ ಬಾಂಡ್ಸ್ ಇವಾಗ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ಗೆ ಬಂದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಳೆ ಬಾಂಡ್ಸ್ ತೊಗೊಂಡವ್ರಿಗೆ ಒಂದು ಸ್ವಲ್ಪ ದೇ ಗೆಟ್ ಲಿಟಲ್ ಅಪ್ಸೆಟ್, ಬಿಕಾಸ್ ಅವ್ರಿಗೆ ದ ಈಲ್ಡ್ ಫ್ರಮ್ ದೇರ್ ಹಳೆ ಬಾಂಡ್ಸ್ ಆ್ಯಕ್ಚುಲಿ ವಿಲ್ ಬಿ ಲೆಸ್ಸರ್. ಓಕೆ, ಅದಕ್ಕೋಸ್ಕರ ಅವಾಗ ಏನಾಗುತ್ತೆ, ದೇ ಸ್ಟಾರ್ಟ್ ಸೆಲ್ಲಿಂಗ್ ಆಲ್ ದಿಸ್ ಓಲ್ಡ್ ಬಾಂಡ್ಸ್. ಸೊ ಈ ಥರ ಆದಾಗ ದೆರ್ ವಿಲ್ ಬಿ ಅ ಹ್ಯೂಜ್ ವೊಲಾಟಿಲಿಟಿ ಇನ್ ದ ಬಾಂಡ್ ಮಾರ್ಕೆಟ್. ಸೊ ದಟ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ ವಿತ್ ದ ಟ್ಯಾರಿಫ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ಚೈನಾ ಅಂತ ನೋಡ್ಕೊಂಬಂದರೆ, ಆ್ಯಕ್ಚುಲಿ ಚೈನಾ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದೇ ವರ್ ಆಲ್ಸೋ ಹೋಲ್ಡಿಂಗ್ ಅಬೌಟ್ $1.3 trillion ಆಫ್ US ಡೆಟ್. ಸೊ ಅಲ್ಲಿಂದ ಆಫ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಫ್ಲೋಡ್ ಮಾಡ್ಕೊಂಬಂದ್ಬಿಟ್ಟು ಇವಾಗ ಒಂದು $760 billion ಮಾತ್ರನೇ ದೇ ಆರ್ ಹೋಲ್ಡಿಂಗ್ ದ US ಡೆಟ್. ಅದನ್ನು ಆ್ಯಕ್ಚುಲಿ ದೇ ಆರ್ ಆ್ಯಕ್ಚುಲಿ ಶೋಯಿಂಗ್ ಕೈಂಡ್ ಆಫ್ ಕೀನ್ನಸ್ ಇನ್ going down in that. So probably another 203. ಇವಾಗ ಇನ್ಫ್ಯಾಕ್ಟ್ ಆ್ಯಕ್ಚುಲಿ there are lot of bond maturities ಇವಾಗ ಬರ್ತಾ ಇದೆ. easily around $600 to $700 billion ವರ್ತ್ ಆಫ್ ಬಾಂಡ್ಸ್ ಆ್ಯಕ್ಚುಲಿ ಮೆಚ್ಯೂರಿಟಿಗೆ ಬರ್ತಾ ಇದೆ. ಅದಕ್ಕೆಲ್ಲನೂ ಇನ್ ಕೇಸ್ ಇವಾಗ ಇಫ್ ದೇ ಡೋಂಟ್ ವಾಂಟ್ ಟು ದ ಕಂಟ್ರೀಸ್, ದೇ ಡು ನಾಟ್ ವಾಂಟ್ ಟು ರೀಇನ್ವೆಸ್ಟ್ ದಟ್ ಮನಿ, ದೇ ವಾಂಟ್ ಟು ಟೇಕ್ ಅವೇ ದಟ್ ಮನಿ ಅಂತ ಹೇಳಿದಾಗ ಅವಾಗ ಅವ್ರಿಗೆಲ್ಲ ದುಡ್ಡು ಕೊಡಬೇಕು. ಅವಾಗೆಲ್ಲ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಅಗೇನ್ ಆ್ಯಕ್ಚುಲಿ US ಹ್ಯಾಸ್ ಟು ಪ್ರಿಂಟ್ ಡಾಲರ್ಸ್. They will have to print dollars and they will have to increase their dollar supply in the market. When they increase the dollar supply in the market, andre enagutte anta helidre dollar will start depreciating. So this is actually the reason. So this bond market, when it started becoming very kind of susceptible and problem adaga, then they realized, actually Trump realized that okay, idu yako eno sari aagta illa. So on the 90 days ನಾವು ಒಂದು ಪಾಸ್ ಮಾಡೋಣ. 90 days ಪಾಸ್ ಮಾಡಿಕೊಂಡು ಮತ್ತು ಆಮೇಲೆ ಆ್ಯಕ್ಚುಲಿ ಫಸ್ಟ್ ಎಲ್ಲ ನೀವು ಬಾಂಡ್ ಮಾರ್ಕೆಟ್ಸ್ ಎಲ್ಲ ಸ್ವಲ್ಪ ಸರಿಯಾಗಲಿ, ಸ್ಟಾಕ್ ಮಾರ್ಕೆಟ್ಸು ಒಂದು ಸ್ವಲ್ಪ ಸರಿಯಾಗಲಿ,
ಆಮೇಲೆ ಇವಾಗ ಆ್ಯಕ್ಚುಲಿ ಟ್ಯಾರಿಫ್ಸ್ ಆಲ್ಸೋ ಸಿನ್ಸ್ ವಿ ಹ್ಯಾವ್ ಪುಟ್ ಇಟ್ ಆನ್ ಹೋಲ್ಡ್, ಎಲ್ಲ ನಿಂಗೆ ಎಕ್ಸ್ಪೋರ್ಟ್ಸ್ ಎಲ್ಲ ನಾರ್ಮಲ್ ಇದಾಗುತ್ತೆ. ಇನ್ಫ್ಲೇಷನ್ ಆ್ಯಕ್ಚುಲಿ ಸದ್ಯಕ್ಕೆ ಒಂದು 3 ಮಂತ್ಸಲ್ಲಿ ಇನ್ಕ್ರೀಸ್ ಆಗೋದಿಲ್ಲ, ಆ್ಯಂಡ್ ಸ್ಲೋ ಡೌನು ಈಗ ಇಮಿಡಿಯೇಟ್ 3 ಮಂತ್ಸಲ್ಲಿ ಇರೋದಿಲ್ಲ. ಸೊ ಥಿಂಗ್ಸ್ ವಿಲ್ ಕಮ್ ಬ್ಯಾಕ್ ಟು ಲಿಟಲ್ ನಾರ್ಮಲ್ಸಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಅವ್ರು ಆಚೆ ಕಡೆ ಹೇಳಿರೋ ಥರ ನನಗೆ ಬೇರೆ ಕಂಟ್ರಿ ಪ್ರೀಮಿಯರ್ಸ್ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಾವು ನೆಗೋಷಿಯೇಷನ್ ಟೇಬಲ್ ಮಾಡಿಕೊಂಡು ವಿ ಕ್ಯಾನ್ ಆ್ಯಕ್ಚುಲಿ ರೆಡ್ಯೂಸ್ ಸಮ್ ಆಫ್ ದ ದ ಇಂಪೋರ್ಟ್ ಡ್ಯೂಟೀಸ್. ಅವರು ಬೇರೆ ಕಂಟ್ರೀಸ್ ನಮ್ಮದು US ಪ್ರಾಡಕ್ಟ್ಸ್ ಮೇಲೆ ಹಾಕೋ ಇಂಪೋರ್ಟ್ ಡ್ಯೂಟೀಸ್ ಕಡಿಮೆ ಆದರೆ ಪ್ರಾಬಬ್ಲಿ US ಇಂದನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ಸ್ ಆಗೋಕ್ಕಾಗತ್ತೆ ಅಂತೆಲ್ಲ ಅಂದ್ಕೊಂಡು. ಸೊ ದಟ್ ಈಸ್ ವಾಟ್ ಹಿ ಹಸ್ ಡನ್ ರೈಟ್ ನೌ. ಸೊ ದಿಸ್ ಈಸ್ ದ ರೀಸನ್ ವೈ ದ 90-day pause has happened. So this is about the US side, the global side of this thing. Indian side of news ಏನಾಗಿದೆ ಅಂತ ಹೇಳಿದ್ರೆ, the last actually MPC ಇದಾಯಿತು. There was a monetary kind of policy committee ಒಂದಾಯಿತು. ಅದರಲ್ಲಿ they have reduced 25 basis points recently. So earlier they had already announced 25 basis points cut ಮಾಡಿದ್ರು. ಇವಾಗ they have reduced again another 25 basis points, and it has now the repo rate has come down to 6%. ಸೊ ಇವ್ರು ಯಾವಾಗ ರಿಪೋ ರೇಟ್ 6% ಮಾಡಿದ್ರು, ಇಮಿಡಿಯೇಟ್ಲಿ ದ ಅದರ್ ಬ್ಯಾಂಕ್ಸ್ ಆಲ್ಸೋ, ದ ಇಂಡಿಯನ್ ಬ್ಯಾಂಕ್ಸ್ ಹ್ಯಾವ್ ಸ್ಟಾರ್ಟೆಡ್ ರಿಡ್ಯೂಸಿಂಗ್ ದೇರ್ ಲೆಂಡಿಂಗ್ ರೇಟ್ಸ್. ಸೊ ಹಾಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲೋನ್ಸ್ ವಿಲ್ ಬಿಕಮ್ ಅ ಲಿಟಲ್ ಚೀಪರ್. ಸೊ ವೆನ್ ದ ಲೋನ್ಸ್ ಬಿಕಮ್ ಅ ಲಿಟಲ್ ಚೀಪರ್, ಸೊ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ದ ಇನ್ಕ್ರೀಸ್ ಆಫ್ ದ ಸಪ್ಲೈ ಸೈಡ್ ಆ್ಯಂಡ್ ಆಲ್ಸೋ ದ ಡಿಮ್ಯಾಂಡ್ ಸೈಡ್. ಸೊ ದ ಮನಿ ಅವೈಲಬಿಲಿಟಿ ಇನ್ ದ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಅಪ್. ಸೊ ಇಟ್ ವಿಲ್ ಹೆಲ್ಪ್ ಟು ಸ್ಪರ್ ಅಪ್ ದ ಎಕಾನಮಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟಾಗಿ ಒಂದು ಮಾಡಿದ್ದಾರೆ ಅವರು, RBI, which is actually they have the policy, they have shifted the policy stance from neutral to accommodative. So ಈ ಥರ ಒಂದು ಟರ್ಮಿನಾಲಜಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸಿಕಲಿ ದೇ ಆರ್ ಟ್ರೈಂಗ್ ಟು ಸೇ ದಟ್ ನಾವು ಇನ್ನೊಂದು ವಿ ಆರ್ ಆ್ಯಕ್ಚುಲಿ ಓಪನ್ ಫಾರ್ ಫರ್ದರ್ ರಿಡಕ್ಷನ್ ಇನ್ ದ rate cuts. There are further rate cuts possible anta. That is what they have announced, and which is good for the Indian markets, Indian economy. And ಅದಲ್ಲದೆ ಆ್ಯಕ್ಚುಲಿ ದೇ ಆರ್ ದ ಟ್ರೇಡ್ ಸೈಡಲ್ಲಿ ಏನಾಗ್ತಿದೆ ಇಂಡಿಯನ್ ಇದು ಅಂತ ಹೇಳಿದ್ರೆ, India is also kind of working on so the commerce the commerce ministry and the industry ministry and finance ministry they are working with the US this thing White House and PMO and other this thing ನೋಡಿಕೊಂಡು ಅಲ್ಲಿ actually they are coming up, they are kind of working on a trade agreement to increase the the trade between India and US to about 500 billion, about $500 billion. So that is actually yakandre ivagirodu $150 billion is what is the trade between India and US. So adanna 150 in the probably it is going to get pushed to about $500 billion, which is going to be good for the Indian markets. So adadmele actually from the pharma sector alli actually we since there is no kind of tariff on the pharma in any case, so now pharma nal actually now $28 billion is what is the overall export actually India is doing all over the world. Adral about $9 billion actually we are exporting to the US, that works out to about 30%. And the European Union, they actually to the Europe they send about 7 billion, so which works out to about 14%. So idralle actually they are trying to increase this side of the pharma this thing. So they are actually trying to do something called America plus one anta heli. So andre we are kind of a lot dependent on America, because on the three of the biggies in our pharma industry, that is Dr. Reddy's, Sun Pharma and Aurobindo, ಅವರೆಲ್ಲ ಒಂದೊಂದು ಹೆಚ್ಚು ಕಡಿಮೆ 45 to 50% of the revenues it is coming from US alone. ಸೊ ಅದಕ್ಕೋಸ್ಕರ ವಿ ಆರ್ ಹೆವಿಲಿ ಡಿಪೆಂಡೆಂಟ್ ಆನ್ ದ US. ಸೊ ಅದನ್ನು ಒಂದು ಸ್ವಲ್ಪ ಅಮೆರಿಕಾ ಪ್ಲಸ್ ಒನ್ ಸ್ಟ್ರಾಟಜಿ ಫಾಲೋ ಮಾಡಿಕೊಂಡ್ರೆ ಸ್ವಲ್ಪ ಆ್ಯಕ್ಚುಲಿ ವಿ ಕ್ಯಾನ್ ಡೈವರ್ಸಿಫೈ ಆ್ಯಂಡ್ ಗೋ ಇನ್ ಟು ದ ಅದರ್ ಕಂಟ್ರೀಸ್. ಒಂದು ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ, ದಟ್ ಈಸ್ ಸಮಥಿಂಗ್ ದಟ್ ಆ್ಯಕ್ಚುಲಿ ವಿಚ್ ವಿ ಆರ್ ಆಲ್ಸೋ ಡೂಯಿಂಗ್. ಆ್ಯಂಡ್ other than that, of course, in terms of next week, actually, salpa more or less markets are going to be little okay anta kanutte, because there is no, hopefully, because currently he has mentioned about a 90-day pause. So hopefully there is going to be a little better markets next week. And we actually next week alli enagutte corporate earnings ella barak shuru agutte for the last quarter. So TCS already bandide, they have announced some good earnings, and then the other Infosys avರೆಲ್ಲ ಬರಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ HDFC Bank and ICICI Bank ಎಲ್ಲನೂ they will start announcing their this thing. So ಈಗ resistance and support ಮಾತಾಡ್ಕೊಂಬರೋಣ. That is the last part of my this thing today. So ಇವಾಗ we have closed at actually today we ನಮಗೆ 431 points rally ಆಯಿತು. So we closed at 22,828.
ಸೊ ನಾವು ಲಾಸ್ಟ್ ವೀಕ್ ನಾವು ಕ್ಲೋಸ್ ಮಾಡಿದಾಗ 22,909 ಆನ್ ಲಾಸ್ಟ್ ಫ್ರೈಡೇ. ಸೊ ಇವಾಗ 22,828. ಸೊ ರಫ್ಲಿ ಲಾಸ್ಟ್ ವೀಕ್ ಇದು ಏನೇನು ಹೋಗಿತ್ತೋ ಎಲ್ಲನೂ ಆಲ್ಮೋಸ್ಟ್ ಇಟ್ ಹಸ್ ಕಮ್ ಬ್ಯಾಕ್ ಆ ಥರ ಅಂತ ಅನ್ಕೋಬೇಕು. ಸೊ ಇವಾಗ ಇಲ್ಲಿಂದ ಆ್ಯಕ್ಚುಲಿ ರೆಸಿಸ್ಟೆನ್ಸಸ್ ವಿಲ್ ಬಿ 23,000, 23,300 and 23,500 are the three resistances currently. And the supports will be 22,500, 22,200 and 22,000. So hopefully next week there wouldn't be a much of a volatility in the market anta ankotini, but let us see, we never know what's going to happen. So that's all for today. Thank you very much for listening. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.